ಸಿಎಂ ಆಗುವಂತಹ ಅರ್ಹತೆ ಹಲವರಿಗೆ ಇದೆ. ಪರಂ ಕೆಎಚ್ಎಂ ಹೆಸರನ್ನ ಹೇಳಿ ಡಿಕೆ ಶಿವಕುಮಾರ್ ಹೆಸರನ್ನ ಮರೆತಂತೆ ನಾಟಕ ಆಡಿದ್ರ ಸಿದ್ದರಾಮಯ್ಯ ಎನ್ನುವಂತಹ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಯಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಹೆಸರನ್ನ ಮರ್ತೇ ಬಿಟ್ರ ಅಥವಾ ಡಿಕೆ ಶಿವಕುಮಾರ್ ಈ ಸಲ ಸಿಎಂ ಆಗೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರ? ಇದೇ ಹೊತ್ತಿನ ವಿಶೇಷ. ನಾನು ಕಾವ್ಯ ಹೆಗಡೆ. ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಹಲವರಿಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳುತ್ತಾರೆ. ಆದ್ರೆ ಎಲ್ರಿಗೂ ಕೂಡ ಅವಕಾಶ ಸಿಗೋದು ಕಷ್ಟ ಅಂತ ಹೇಳಿ ಮಾತನಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಹೇಳೋವರೆಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಮತ್ತೆ 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 ಸಿದ್ದರಾಮಯ್ಯ ದೃಢೀಪಡಿಸ್ತಾ ಬಂದಿದ್ದಾರೆ. ಮುಂದುವರೆದಂತಹ ನಾಯಕತ್ವ ಬದಲಾವಣೆಯ ಕುತೂಹಲದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಒಂದು ಮಾತು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾರಿಗೆಲ್ಲ ಅರ್ಹತೆ ಅಂತ ಹೇಳುವಾಗ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ರು, ಕೆಎಚ್ ಮುನಿಯಪ್ಪ ಅವರ ಹೆಸರನ್ನ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡ್ತಾರೆ. ಕುರ್ಚಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಹೆಸರು ಹೇಳೋದೇ ಇಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಹಾಗಾದ್ರೆ ಅರ್ಹತೆ ಇಲ್ವಾ ಸಿದ್ದರಾಮಯ್ಯ ಅವರ ಪ್ರಕಾರ? ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ನಿಮ್ಗೆ ಬಹಳ ಖುಷಿ ಆಗುತ್ತಾ ಎನ್ನುವಂತಹ ಪ್ರತಿಪಕ್ಷದವರ ನಿರ್ದಿಷ್ಟ ಮತ್ತು ನೇರ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಆಡಳಿತ ಪಕ್ಷದ ಸಾಲಿನ ಸಹೋದ್ಯೋಗಿಯತ್ತ ಕೈ ತೋರಿಸಿ ಹಲವರಿಗೆ ಯೋಗ್ಯತೆ ಇದೆ, ಅವಕಾಶ ಸಿಕ್ಕಿಲ್ಲ ಅಷ್ಟೇ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡ್ತಾರೆ. 2026-27ನೇ ಸಾಲಿನ ಬಜೆಟ್ ಮೇಲಿನ ಚರ್ಚೆಗೆ ಸುದೀರ್ಘ ಉತ್ತರದ ವೇಳೆಯಲ್ಲಿ ಸಿದ್ದರಾಮಯ್ಯ ಅವರು ಉತ್ತಮ ಮೂಡ್ನಲ್ಲಿರ್ತಾರೆ. ಬಜೆಟ್ ಕೇಂದ್ರದ ವಿಚಾರವಾಗಿ ಮಾತನಾಡ್ತಾರೆ. ಅದಕ್ಕೆ ಪೂರಕವಾಗಿ ಪ್ರತಿಪಕ್ಷ ಸದಸ್ಯರು ಅಕ್ಕಪಕ್ಕದಲ್ಲಿ ಕುಳಿತಿದ್ದಂತಹ ಸಿಎಂ ಮತ್ತು ಡಿಸಿಎಂ ನಡುವಿನ ಅಧಿಕಾರ ಹಂಚಿಕೆ, ಗುಸುಗುಸು ಪಿಸುಪಿಸು ಮುಸುಕಿನ ಗುದ್ದಾಟವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಕಾಲೆಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ಹಾರಿಕೆ ಉತ್ತರಗಳನ್ನ ಜಾಣತನದಿಂದ ಹೇಳಿ ಪ್ರದರ್ಶನ ಕೊಡ್ತಾರೆ. ಸ್ಪೀಕರ್ ಫೋಟೋ ಶೂಟ್ ಮಾಡ್ತಾರೆ. 5 ವರ್ಷದ ಹೊತ್ತಿಗೆ ಗ್ರೂಪ್ ಫೋಟೋ ತೆಗೆಯುವ ಬದಲು ಸಭಾಧ್ಯಕ್ಷ ಖಾದರ್ ಈಗಾಗಲೇ ತೆಗೆದಿದ್ದ ಜಾಗ ಬಿಡಲು ರೆಡಿಯಾಗಿದ್ದಾರೆ ಎನ್ನುವಂತಹ ಮಾತನ್ನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳುತ್ತಾರೆ. ಚರ್ಚೆಗೆ ಅಡಿ ಹಾಕುತ್ತಿದ್ದು ಇದಕ್ಕೆ ಸಿದ್ದರಾಮಯ್ಯ ಅವರು 2028ಕ್ಕೂ ಖಾದರ್ ಗೆಲ್ತಾರೆ ಅಂತ ಹೇಳ್ತಾರೆ. ಸ್ಪೀಕರ್ ಆಗಿ ಎಲ್ಲಿಯವರೆಗೂ ಎಂಬುದು ನಮ್ಮ ಕುತೂಹಲ ಅಂತ ಹೇಳಿ ಅಶೋಕ್ ಪ್ರಶ್ನೆ ಮಾಡಿದಾಗ ಹೈಕಮಾಂಡ್ ಸೂಚಿಸುತ್ತೆ ಬಿಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಸಿಎಂ ಅಂದ್ರೆ ಖುಷಿನಾ? ಎಸ್, ಹೈಕಮಾಂಡ್ ಹೇಳುವವರೆಗೂ ಸಿಎಂ ಅಂತೀರಾ? ಹಲವರ ಕನಸಿನ ಕಥೆ ಏನು ಅಂತ ಹೇಳಿ ಅಶೋಕ್ ಪ್ರಶ್ನೆ ಮಾಡಿದಾಗ ಕನಸು ಎಲ್ರಿಗೂ ಇರುತ್ತೆ. ನಿಮಗೆ ಸಿಎಂ ಆಗುವ ಕನಸಿರ್ಲಿಲ್ವಾ? ನೀವು ಸಿಎಂ ಆದ್ರೆ ಖುಷಿ ಪಡುತ್ತೇನೆ, ಆದ್ರೆ ವಿಜೇಂದ್ರ ಅವರು ಕಾಯುತ್ತಾ ಕುಳಿತಿದ್ದಾರೆ ಅಂತ ಹೇಳಿ ಸಿಎಂ ಹೇಳುತ್ತಾರೆ. ಆಗ ಬಿಜೆಪಿಯ ಸುನೀಲ್ ಕುಮಾರ್ ಅವರು ಹೇಳುತ್ತಾರೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ನೀವು ಖುಷಿ ಪಡ್ತೀರಾ ಅಂತ ಹೇಳಿ. ಅದಕ್ಕೆ ಸ್ವಪಕ್ಷದ ಸಾಲಿನತ್ತ ಕೈ ತೋರಿಸ್ತಾ ಎಂಬಿ ಪಾಟೀಲ್, ಕೆಎಚ್ ಮುನಿಯಪ್ಪ, ಪರಮೇಶ್ವರ್ ಹೀಗೆ ಬಹಳಷ್ಟು ಮಂದಿ ಸಿಎಂ ಆಗುವ ಯೋಗ್ಯತೆ ಇದೆ, ಅವಕಾಶ ಕಷ್ಟ ಅಷ್ಟೇ ಅಂತ ಹೇಳ್ತಾರೆ. ಕೊನೆಗೂ ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳಲೇ ಇಲ್ಲ. ಹಾಗಾಗಿ ಆಸೆ ಇಟ್ಟುಕೊಂಡವರ ಸ್ಥಿತಿ ಗೋವಿಂದ ಗೋವಿಂದ ಅಂತ ಹೇಳಿ ಅಶೋಕ್ ನಗಾಡಿರುವಂತಹ ವಿಚಾರ. ರಾಜಕೀಯವಾಗಿ ನೀರು ಕುಡಿಸಿದ್ದೀನಿ. ಅದಕ್ಕೂ ಮುನ್ನ ಮುಖ್ಯಮಂತ್ರಿಯವರು ತಾನು BSc ಮುಗಿಸಿ ಬಳಿಕ ಬಾವಿಯ ನೀರನ್ನ ಸೇದಿ ಇದನ್ನ ಕರುಗಳಿಗೆ ಕೊಡ್ತಿದ್ರು ಎನ್ನುವಂತಹ ವಿಚಾರಗಳನ್ನ ಅವ್ರು ನೆನ್ಪು ಮಾಡ್ಕೊಳ್ತಾರೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಇಷ್ಟ ಇಲ್ಲ. ಸಿದ್ದರಾಮಯ್ಯ ಅವರೇ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ವಿಚಾರ ಈಗ ಸೆಷನ್ ನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ನಿಮ್ಗೇನ್ ಅನ್ಸುತ್ತೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ಅವರು ಉಳ್ಕೊಳ್ತಾರಾ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿದೆ ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.